ಆಗಿ ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಆ್ಯಕ್ಚುಲಿ ಸೂರ್ಯ ಲವ್ ಸಂಧ್ಯಾ ನಾರ್ಮಲಿ ಸಿನಿಮಾ ಡೈರೆಕ್ಟರ್ ಕೂಸು ಅಂತಾರೆ. ಡೈರೆಕ್ಟರ್ ಇವತ್ತು ವೈರಲ್ ಫೀವರ್ ಆಗಿರೋದ್ರಿಂದ ಹೇಳೋಕ್ಕೂ ಆಗದೆ ಮಲಗಿದ್ದಾರೆ ಅಂತ ನನಗೂ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು. ಇಲ್ಲಿ ಬಂದ ಮೇಲೆ ಡೈರೆಕ್ಟರ್ ಪರವಾಗಿರೋ ನೀವೇ ಮಾತಾಡಬೇಕು ಅಂತಂದರು. ಸೊ ಯೋಚನೆ ಮಾಡ್ತಾ ಇದ್ದೀನಿ ಇವಾಗವರೆಗೂ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾತಾಡೋದು, ಹೆಂಗೆ ಮಾತಾಡೋದು ಅಂತ. ಯಾಕಂದರೆ ಒಂದು ಸಿನಿಮಾ ಯಾವಾಗಲೂ ಡೈರೆಕ್ಟರ್ ಕೂಸು ಅಂದಾಗ ಅದರ ಪಿನ್ ಟು ಪಿನ್ ಅವ್ರಿಗೆ ಗೊತ್ತಿರುತ್ತೆ. ನಾವು ಅದರಲ್ಲಿ ಒಂದು ಮುಖ್ಯ ಪಾತ್ರಧಾರಿಗಳಾಗಿರ್ಬೋದು, ಬಟ್ ಅದನ್ನ ಆ ಕೂಸು ಹುಟ್ಟಿದಾಗಿಂದ ಅದನ್ನ ಜನರಿಗೆ ತಲುಪಿಸೋವರೆಗೂ ಅವ್ರು ಅದನ್ನ ಹೆಂಗೆ ಟ್ರಾನ್ಸ್ಫಾರ್ಮೇಶನ್ ತಗೊಂಡಿತ್ತು ಅಥವಾ ಹೆಂಗೆ ಬೆಳೆದಿತ್ತು ಅನ್ನೋದನ್ನ ನೋಡಿರ್ತಾರೆ. ಸೊ ಅವರ ಬಾಯಲ್ಲಿ ಅದ್ರ ಬಗ್ಗೆ ಕೇಳದಷ್ಟು ಮಜಾ ನಾನು ಹೇಳೋದು ನಿಮಗೆ ರುಚಿಸದೇ ಇರ್ಬೋದು. ಬಟ್ ನನ್ನ ಪ್ರಯತ್ನ ಎಷ್ಟಾಗುತ್ತೆ, ನಾನು ಅದರ ಒನ್ ಆಫ್ ದಿ ಮೇನ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ನಾನು ನೋಡಿದಂತಹ ಸೂರ್ಯ ಲವ್ ಸಂಧ್ಯಾದ ಬಗ್ಗೆ ಒಂದು ಸಣ್ಣ ಪರಿಚಯ ನಿಮಗೆ ಕೊಡ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ನಾವು ಬಂಡಿ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ನಮ್ಮ ಮುಹೂರ್ತ ಮಾಡಿದ್ದು. ಅಲ್ಲಿಂದ ದೇವರ ಒಂದು ಆಶೀರ್ವಾದ, ಆ ಪಾಸಿಟಿವಿಟಿ ತಗೊಂಡು ಶೂಟಿಂಗ್ ಸ್ಟಾರ್ಟ್ ಆಯಿತು. ಮೊದಲನೇ ಶೆಡ್ಯೂಲು ನಾವು ಮದ್ದೂರು ಮಾಡಿದ್ದು. ಮದ್ದೂರು, ಬ್ಯಾಂಗ್ಳೂರು, ಆಮೇಲೆ ಕೋಲಾರ, ಆಮೇಲೆ ಒಂದು ಶೆಡ್ಯೂಲು ಕಾಶಿ. ಸೊ ಈ ಥರ ಸುಮಾರು ಕಡೆ ಶೆಡ್ಯೂಲ್ಗಳಾಯಿತು. ಡೈರೆಕ್ಟರ್ ಬಗ್ಗೆ ನಾನು ಹೇಳಬೇಕು ಅಂದರೆ ತುಂಬ ಪ್ಲ್ಯಾಂಡ್ ಆಗಿ, ತುಂಬ ಅಂದರೆ ಒಬ್ಬರು ಡೈರೆಕ್ಟರ್ಗೆ ನಾರ್ಮಲಿ ಸಿನಿಮಾ ಮಾಡ್ತಾ ನನ್ನ ಸಿನಿಮಾ ಏನು, ಎಷ್ಟು ನಾನು ಶೂಟ್ ಮಾಡಬೇಕು, ಫೈನಲಿ ನನಗೆ ಆ ಎಡಿಟಿಂಗ್ ಸೆನ್ಸ್ ಇದ್ದಾಗ ಓವರ್ ಆಲ್ ನನಗೆ ಇಷ್ಟು ಸಾಕು ಅಪ್ಪ ಮಾಡ್ತಿದ್ದ ಹಾಗೆ ನನಗೆ ಇಷ್ಟು ಸಾಕು ಅಂತ ಶೂಟ್ ಮಾಡಿರೋರು. ಸೊ ಶೂಟಿಂಗ್ ಆಲ್ಮೋಸ್ಟ್ ಮದ್ದೂರು ಶೆಡ್ಯೂಲ್ ಆಯಿತು, ಆಮೇಲೆ ಬ್ಯಾಂಗ್ಳೂರು ಶೆಡ್ಯೂಲ್ಸ್ ಸುಮಾರು ಆಯಿತು, ಕೋಲಾರ ಆಯಿತು, ಎಲ್ಲ ಆಯಿತು. ಅದರಲ್ಲಿ ನಾವು ಮಾಡಿರೋದು ಆಲ್ಮೋಸ್ಟ್ ಒಂದು 35 to 40 ಡೇಸ್ ಶೂಟು. ಆ 40 ಡೇಸ್ ಶೂಟಲ್ಲಿ 4 ಸ್ಟಂಟ್ ಸೀಕ್ವೆನ್ಸ್ ಇದೆ ಸಿನಿಮಾದಲ್ಲಿ. ಆ 4 ಸ್ಟಂಟ್ ಸೀಕ್ವೆನ್ಸ್ ನಮಗೆ ಆಲ್ಮೋಸ್ಟ್ 10 ಡೇಸ್ ತೊಗೊಂಡಿದೆ, 10 to 12 ಡೇಸ್. ಅದರಲ್ಲಿ ನಾವು ಶೂಟ್ ಮಾಡಿರೋದು ಓನ್ಲಿ 30 ಡೇಸ್. ನನಗೆ ಶೂಟಿಂಗ್ ಹೆಂಗೆ ಮುಗೀತು ಅನ್ನೋದೇ ಗೊತ್ತಾಗಿಲ್ಲ. ನನಗೆ ಇದು ನನ್ನ ಒಳಗಿನ ಅಥವಾ ಯೂನಿಟ್ ಅವ್ರಿಗೆ ಎಲ್ಲರಿಗೂ ಹಾಗೆ ಇದೆಯಾ ಕನ್ಫ್ಯೂಷನ್ನು. ಸೊ ಡೈರೆಕ್ಟರ್ ಸರ್ ಕೇಳಿದೆ, ಸರ್ ಇನ್ನೂ ನೆಕ್ಸ್ಟ್ ಅದದ್ದು ಇನ್ನೇನೇನಿದೆ ಸರ್ ಇದು? ಇಲ್ಲ ಸರ್, ಇದೆಲ್ಲ ಆಗ್ಬಿಟ್ರೆ ಶಂಟ್ಸ್ 2 ಆಯಿತು, ಇದಾಯಿತು, ಇನ್ನೊಂದು 3-4 ಡೇಸ್ ಶೂಟಿಂಗ್ ಪ್ಯಾಕಪ್ ಅಂತಂದರು. ನನಗೆ ಒಳಗಡೆ ಇದಾಗ್ತಾ ಇತ್ತು. ಅಷ್ಟೊತ್ತಿಗೆ ಅಪೂರ್ವ ಮೇಡಮ್ ಹೇಳಿದ್ರು. ನಾನು ಅಪೂರ್ವ ಅವ್ರಿಗೆ ಕೇಳಿದೆ, ಹಿಂಗೆ ಅಪೂರ್ವ ಅವರೇ 3 ಡೇಸ್ ಶೂಟಿಂಗ್ ಇದೆ ಅಂತ ಇದ್ದಾರೆ. ನಾನು ನಿಜವಾಗ್ಲೂ ಈ ಶೂಟಿಂಗ್ ಹೋಗಿದ್ದೇ ಗೊತ್ತಾಗಿಲ್ಲ. ಶೂಟಿಂಗ್ ಆಗೋಯ್ತಾ? ಶೂಟಿಂಗ್ ಇನ್ನೊಂದು 3 ಡೇಸಲ್ಲಿ ಆಗೋಗುತ್ತಾ? ಏನು ಶೂಟ್ ಮಾಡಿದ್ವಿ ನಾವು ಅಂತ ಅವ್ರು ನನಗೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲ ನನಗೆ ಒಬ್ಬನಿಗೆ ಅಲ್ಲ, ಎಲ್ಲರಿಗೂ ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿ. ನಾನು ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದ್ರೆ, ನಾರ್ಮಲಿ ಒಬ್ರು ಡೈರೆಕ್ಟರ್ಗೆ ಅವರ ಆರ್ಟಿಸ್ಟ್ಗಳ ಎನರ್ಜಿನ ಹ್ಯಾಂಡಲ್ ಮಾಡೋ ಇದು ಬೇಕು. ಅಂದರೆ ಇವಾಗ ನೀವು ತುಂಬ ದಿವಸ ಅಥವಾ ತುಂಬ ಶೂಟ್ ಮಾಡೋದಕ್ಕೂ ನನಗೆ ಎಷ್ಟು ಬೇಕೋ ಅಷ್ಟು ಶೂಟ್ ಮಾಡೋದಕ್ಕೂ ಏನಾಗುತ್ತೆ, ಅವನ ಆರ್ಟಿಸ್ಟ್ನ ಬೆಸ್ಟ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ. ಸೊ ಓವರ್ ಆಲ್ ಅವನ ಎನರ್ಜಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಮ ಯಾವ್ದೋ ಸರಿಗೆ ಗೊತ್ತು. ಸೊ ಆ ಇದರಲ್ಲಿ ನಮಗೆ ಶೂಟಿಂಗ್ ಮುಗ್ದಿದ್ದೇ ಗೊತ್ತಾಗಿಲ್ಲ. ಅದನ್ನು ಏನು ಮಾಡಿದ್ರು 30 ಡೇಸ್ ಈ ಶೂಟಲ್ಲಿ ಏನು ನನಗೆ ರಿಲ್ಯಾಕ್ಸೇಷನ್ಸ್ ಆಗಲಿ, ಅಂದರೆ ರಿಲ್ಯಾಕ್ಸೇಷನ್ ಅಂದರೆ ಎಫರ್ಟ್ಸ್ ಇತ್ತು, ಬಟ್ ತುಂಬ ಕ್ಲೀನಾಗಿ ಎಷ್ಟು ಬೇಕೋ ಅಷ್ಟು ಮಾಡಿದಾಗ ನಮಗೂ ಅದು ಇಷ್ಟು ಬೇಗ ಆಗೋಯ್ತಾ ಅನ್ನೋ ಒಂದು ಫೀಲ್ ಬಂದಿತ್ತು. ಬಟ್ ಇದನ್ನು ಸ್ಟಂಟ್ ಸೀಕ್ವೆನ್ಸಲ್ಲಿ ಕಾಂಪನ್ಸೇಷನ್ ಮಾಡಿಬಿಟ್ರು. ಅಂದರೆ 4 ಸ್ಟಂಟ್ ಸೀಕ್ವೆನ್ಸಸ್ ಅಲ್ಲೂ ಮನೆಗೆ ಹೋದ್ಮೇಲೆ ನಮ್ಗೆ ಇಲ್ಲೊಂದು ಮಜಲ್ ಇದೆ, ಇನ್ನೊಂದು ಮಜಲ್ ಇದೆ, ಎಲ್ಲ ಮಜಲ್ಗಳು ನಮ್ಮ ಹಾಡ್ತಾ ಇದ್ವು. ಹಾಗೆ ನಾನಿದ್ದೀನಿ, ಸ್ಟ್ರೈನ್ ಆಗಿದೆ ಅನ್ನೋದನ್ನ ತುಂಬಾ ಹೇಳ್ತಾ ಇತ್ತು. ಎಸ್ಪೆಷಲಿ ಸ್ಟಂಟ್ಸ್ ಸೀಕ್ವೆನ್ಸ್ ಅಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸ್ಟಂಟ್ ಇದೆ. ಓವರ್ ಆಲ್ ಅದು ನನ್ನನ್ನು ಫುಲ್ ಡ್ರೈನ್ ಔಟ್ ಮಾಡಿಬಿಟ್ಟಿತ್ತು. ಬಟ್ ಆವತ್ತು ಅಷ್ಟು ಡ್ರೈನ್ ಔಟ್ ಮಾಡಿದ್ದು ಅಥವಾ ನಾವು ಅದರಲ್ಲಿ ಅಷ್ಟು ಎಫರ್ಟ್ ಹಾಕಿದ್ದು ಇವತ್ತು ಸ್ಕ್ರೀನ್ ಮೇಲೆ ನೋಡಿದಾಗ ಎಸ್
ನಾವು ಅಷ್ಟು ಎಫರ್ಟ್ಸ್ ಹಾಕಿದ್ದಕ್ಕೂ ಏನೋ ಒಂದು ಫೀಲ್ ಆಗ್ತಾ ಇದೆ ಸ್ಕ್ರೀನ್ ಮೇಲೆ ಅನ್ಸುತ್ತೆ. ಅದು ತುಂಬಾ ಖುಷಿ ಕೊಡುತ್ತೆ. ಸ್ಟಂಟ್ ಸೀಕ್ವೆನ್ಸಸ್ ಅಂದಾಗ ಇದರಲ್ಲಿ 4 ಸ್ಟಂಟ್ ಸೀಕ್ವೆನ್ಸಸ್ ಅಲ್ಲಿ 2 ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಮಾಡಿದ್ದಾರೆ. ಇನ್ನೆರಡು ದಿನೇಶ್ ಕಾಶಿ ಸರ್ ಮಾಡಿದ್ದಾರೆ, ಚೆನ್ನೈ ಮಾಸ್ಟರ್. ಸೊ ಇಬ್ರು ತುಂಬಾ ಅಂದ್ರೆ ನಮ್ಮ ಸಬ್ಜೆಕ್ಟ್ ಏನಂತ ಹೇಳಿದ್ರೆ, ನೀವು ನೋಡ್ದಂಗೆ ಸೂರ್ಯ ಲವ್ ಸಂಧ್ಯಾ ಡೈರೆಕ್ಟರ್ ತುಂಬಾ ನ್ಯಾಚುರಲ್ ಆಗಿ ಶೂಟ್ ಮಾಡಿದ್ದಾರೆ. ಅಂದ್ರೆ ನಿಮ್ಮ ಪಕ್ಕದಲ್ಲಿರೋ ಒಂದು ಹುಡುಗ ಒಂದು ಹುಡುಗಿ ಒಂದು ಲವಲ್ ಬಿದ್ದು ಅವ್ರ ಜೀವನದಲ್ಲಿ ಏನೋ ನಡೆಯೋದು ಅದೇ ತರ ಅನ್ಸ್ತಾ ಹೋಗುತ್ತೆ ನಿಮ್ಗೆ ಸಿನಿಮಾ ನೋಡಿದಾಗ. ಅಷ್ಟು ನ್ಯಾಚುರಲ್ ಆಗಿ ಶೂಟ್ ಮಾಡಿದ್ದಾರೆ ಸಿನಿಮಾನ. ಅದೇ ತರ ಸ್ಟಂಟ್ ಸೀಕ್ವೆನ್ಸಸ್ ಅಲ್ಲೂ ಎಲ್ಲೂ ತುಂಬಾ ಗ್ಲೋರಿಫೈ ಮಾಡಿದೆ, ತುಂಬಾ ಅದನ್ನ ಹ್ಯೂಜ್ ಆಗಿ ತೋರಿಸಿದೆ. ತುಂಬಾ ನ್ಯಾಚುರಲ್ ಆಗಿ ಎಷ್ಟು ಬೇಕೋ ಅಷ್ಟು ಮಾಡಿ ಅದಲ್ಲೂ ಆ ಸ್ಟಂಟ್ಸ್ ಫೀಲ್ ಆಗುವಂಗೆ ಅಥವಾ ಅದು ಒಂಥರ ಬೇರೆ ತರ ಕಾಣುವಂಗೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಬ್ರು ಮಾಸ್ಟ್ರು. ಥ್ಯಾಂಕ್ಸ್ ಡ್ಯಾನಿ ಮಾಸ್ಟರ್ಗೆ ಹಾಗೂ ದಿನೇಶ್ ಕಾಶಿ ಸರ್ಗೆ. ಹಾಗೆ ನಮ್ಮ ಕ್ಯಾಮ್ರಾಮನ್ ಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಶ್ರೀನಿವಾಸ್ ಸರ್, ತೆಲುಗು ಇಂಡಸ್ಟ್ರಿ ಅವರು ತುಂಬಾ ಸಾಫ್ಟು, ಮಾತು ಸಾಫ್ಟು, ಎಲ್ಲ ಸಾಫ್ಟು, ಸುಮ್ಮನೆ ಇಷ್ಟಿಷ್ಟಲ್ಲೇ ಅವ್ರ ಎಕ್ಸ್ಪ್ರೆಷನ್ ಮುಗಿಸ್ಬಿಡ್ತಾರೆ. ಅದೇ ತರ ಅಷ್ಟೇ ಸಾಫ್ಟ್ ಅಂದ್ರೆ ಔಟ್ ಆಫ್ ಫೋಕಸ್ ಅಲ್ಲಿ ಸಿನಿಮಾ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಸಾಫ್ಟ್ ಅಂದ್ರೆ ತುಂಬಾ ಸಾಫ್ಟ್ ಆಗಿ ಮೂಮೆಂಟ್ಸ್ ಆಗ್ಲಿ ಇದಾಗ್ಲಿ ಕ್ಯಾಮ್ರಾ ವರ್ಕ್ ಆಗ್ಲಿ ತುಂಬಾ ಸಾಫ್ಟ್ ಆಗಿ ಸಿನಿಮಾ ಕ್ಯಾರಿ ಆಗ್ತಾ ಹೋಗುತ್ತೆ. ಅಂಡ್ ಅವ್ರ ಲೈಟಿಂಗ್ ಸೆನ್ಸ್ ನಂಗೆ ತುಂಬಾ ಇಷ್ಟ ಆಯ್ತು. ಮದ್ದೂರಲ್ಲಿ ಒಂದು ಮನೆ ಸೀಕ್ವೆನ್ಸಸ್ ಎಲ್ಲ ಅವ್ರು ಲೈಟ್ ಅಪ್ ಮಾಡಿರೋದು ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಶ್ರೀನಿವಾಸ್ ಸರ್ಗೂ. ಹಾಗೆ ಮ್ಯೂಸಿಕ್ ಲೀ ಸರ್ ಮಾಡಿದ್ದಾರೆ, ಬ್ಯಾಕ್ ಗ್ರೌಂಡ್ ಸ್ಕೋರಿಂಗು ಮತ್ತು ಇದು 2 ಸಾಂಗ್ ಇದೆ, ತುಂಬಾ ಅದ್ಭುತವಾಗಿ ಬಂದಿದೆ. ಇನ್ನು ನಾನು ಅಪೂರ್ವ ಮೇಡಮ್ ಬಗ್ಗೆ ಹೇಳೋದಾದ್ರೆ, ಒಂಥರ ನನಗೆ ಏನೇ ಆಗಲಿ, ಕೃಷ್ಣದವ್ರ ಮಗ ಆಗಲಿ ಇದಾಗಲಿ ಏನೇ ಆಗಲಿ, ಅಪೂರ್ವ ರವಿಚಂದ್ರನ್ ಸರ್ ಜೊತೆ ಮಾಡಿದ್ದಾರೆ ಅಂದಾಗ, ಅವರು ರವಿಚಂದ್ರನ್ ಸರ್ ಒಂಥರ ಸಿನಿಮಾ ಇಂಡಸ್ಟ್ರಿ ಅದು ಲವ್ ಸ್ಟೋರಿ ಇದಕ್ಕೆಲ್ಲ ಒಂಥರ ಲೈಬ್ರರಿ ಇದ್ದಂಗೆ ಅವ್ರ ಜೊತೆ ಅವ್ರು ಮಾಡಿದ್ದಾರೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಎಷ್ಟು ಅವ್ರು ತಗೊಂಡಿರ್ಬೋದು. ಸೊ ಅವ್ರ ಜೊತೆ ಮಾಡ್ಬೇಕಾದಾಗ ಹೆಂಗಪ್ಪ ನನಗೆ ಅದು ಇದು ಅಂತ, ಬಟ್ ತುಂಬಾ ಇದಾಗೆ ಜೆಲ್ ಆದ್ರು. ಅಂಡ್ ನನ್ನ ಅವರ ಕೆಮಿಸ್ಟ್ರಿ ತುಂಬಾ ಸಿನಿಮಾ ನೋಡಿದಾಗ ಅನ್ಸುತ್ತೆ ತುಂಬಾ ಫ್ರೆಶ್ ಆಗಿ, ಅಥವಾ ಒಂದು ಹೌದು ಪಕ್ಕದ ಮನೆ ಹುಡುಗ ಹುಡುಗಿ ಈ ತರ ಒಂದು ಇನ್ಸಿಡೆಂಟ್ ನಡೆದಿರ್ಬೋದ ಎಲ್ಲಾರ ನಮ್ಮ ಸುತ್ತಮುತ್ತ ಅನ್ನೋ ತರ ಇದೆ ಅದು. ಥ್ಯಾಂಕ್ ಯು ಅಪೂರ್ವ ಅವರೇ. ಫೈನಲಿ ನಾನು ಹೇಳಬೇಕು ಅಂದರೆ, ಸಿನಿಮಾ ಡೈರೆಕ್ಟರ್ ಅನ್ಕೊಂಡ ಹಾಗೆ ಅವರ ಕೆಲಸನ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟೇ ದಿನಗಳಲ್ಲಿ ಮುಗಿಸೋಕ್ಕೆ ಮೇನ್ ಕಾರಣ ನಮ್ಮ ಮಂಜು ಸರ್ ಹಾಗೂ ಅವರ ಬ್ರದರ್ ರಾಜೇಶ್ ಸರ್. ನಮ್ಮ ಟೀಮ್ಗಾಗಲಿ ಡೈರೆಕ್ಟರ್ಗಾಗಲಿ ಏನೇ ಆಗಲಿ ಏನು ಬೇಕು ಹೆಂಗೆ ಬೇಕು ಎಲ್ಲದನ್ನೂ ಅವರಾಗೆ ತಗೊಂಡು, ಆ್ಯಂಡ್ ಅವರ ತಂಗಿ ಮಗ ಅನ್ಸುತ್ತೆ ಅಲ್ಲ ಸರ್, ಅಕ್ಷಯ್ ಅವರು ಕೂಡ ತುಂಬ ಪ್ಲ್ಯಾಂಡ್ ಆಗಿ ತುಂಬ ಇದಾಗೆ ಸಪೋರ್ಟಿವ್ ಆಗಿ ಇವತ್ತಿನವರೆಗೂ ನಮ್ಮ ಸೂರ್ಯ ಲವ್ ಸಂಧ್ಯಾ ಟೀಮ್ಗೆ ಅವರು ತುಂಬ ಇದಾಗಿದ್ದಾರೆ. ಥ್ಯಾಂಕ್ ಯು ಸರ್ ಫಾರ್ ದಿಸ್ ಆಪರ್ಚುನಿಟಿ. ಕೂಲಿ ಮಾಡುವಂಥ ಪಾತ್ರ ಸರ್. ಅಂದರೆ ಅವನ ಜೀವನ ಏನಿಲ್ಲ, ಅವನಿಗೆ ಏನು ಇವತ್ತು ದುಡ್ದಿದ್ದನ್ನು ನಾನು ಖರ್ಚು ಮಾಡಿ ತಿನ್ನ ಮುಂದೆ ಹೋದ್ನ ಅನ್ನೋ ಥರ ತುಂಬ ಲೋ ಮಿಡಲ್ ಕ್ಲಾಸ್ ಕ್ಯಾಟಗರಿಯ ಪರ್ಸನ್ ಸೂರಿ. ಅವನ ಜೀವನದಲ್ಲಿ ಒಂದು ಹುಡುಗಿ ಬಂದ ಮೇಲೆ ಅಥವಾ ಒಂದು ಲವ್ ಬಂದ ಮೇಲೆ ಅದು ಅವನಿಗೆ ಡೈಜೆಸ್ಟ್ ಆಗಲ್ಲ. ಅಂದರೆ ಈ ನಮ್ಮ ಥರದವರು ಯಾರೋ ಲವ್ ಮಾಡ್ತಾರ ಅಥವಾ ನಮಗೂ ಲವ್ ಬರುತ್ತಾ ಅಥವಾ ನಮಗೂ ಅವನಿಗೆ ದುಡಿಮೆ, ಅವರ ತಂದೆ, ಅವನ ಜೀವನ ಅದು ಬಿಟ್ಟು ಇನ್ನೇನು ಗೊತ್ತಿರಲ್ಲ. ಸೊ ಅಲ್ಲಿ ಅವನಿಗೆ ಹುಟ್ಟುವಂತ ಒಂದು ಲವ್ ತುಂಬಾ ಹೊಸದಾಗಿ ಅವನಿಗೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಒಂದು ವಿಭಿನ್ನ ರೀತಿಯಲ್ಲಿ, ಅಂದ್ರೆ ವಿಭಿನ್ನ ರೀತಿ ಅಂದ್ರೆ ತುಂಬಾ ನಾರ್ಮಲ್ ಆಗಿ ಮರ ಸುತ್ತು ಈ ಸುತ್ತು ಆ ಸುತ್ತು ಅಲ್ಲದೆ ಅವನ ಜೀವನ, ಆ ಹುಡುಗಿಯ ಜೀವನ, ಆ ಹುಡುಗಿಯದೊಂದು ಆಸೆ, ಈ ತರ ಏನೇನೋ ಇದರಲ್ಲಿ ಹೋಗುತ್ತೆ ಸರ್. ಸೊ ಸ್ವಲ್ಪ ರಾ ಇದೆ ಸರ್. ಅಂದ್ರೆ ನಾನು ಯಾವ ತರ ಹೇಳ್ತಿರೋದು ಅಂದ್ರೆ, ಅದೇ ತುಂಬಾ ನ್ಯಾಚುರಲ್ ಆಗಿ ಕಾಣುವಂತ ಓವರ್ ಆಲ್ ಕತೆ ಅಥವಾ ದೃಶ್ಯಗಳು ಅಥವಾ ಕ್ಯಾರೆಕ್ಟರ್ಸ್ಗಳು ನಿಮ್ಗೆ ತುಂಬಾ ನ್ಯಾಚುರಲ್ ಆಗಿ ಕಾಣುತ್ತಾ ಹೋಗುತ್ತೆ. ಸೊ ಅದು ಆ ನ್ಯಾಚುರಲ್ ಆಗಿ ಕಾಣೋದು ನಿಮ್ಗೆ ರಾ ಅಂತ ಅನ್ಸ್ಬೋದು. ಸೊ ಅದರಲ್ಲಿ ಒಂದಿಷ್ಟು ಕ್ಯಾರೆಕ್ಟರ್ಸ್ಗಳು ಡೈರೆಕ್ಟರ್ ಮಾಡಿರೋದು ಹಂಗಿದೆ. ನೀವೇನು ಟೀಸರ್ಸ್ ಅಲ್ಲಿ ನೋಡಿದ್ರಿ ಅದ್ರಲ್ಲಿ ಒಂದಿಷ್ಟು ವಿಜುವಲೈಸೇಷನ್ಸ್ ನೋಡ್ಕೊಂಡು ನೀವು ನನಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀರಾ.
ಸೊ ಅದು ಅರ್ಥ ಆಗುತ್ತೆ. ಸೊ ಅಷ್ಟು ನಿಮ್ಗೆ ಇಲ್ಲೇನು ನ್ಯಾಚುರಾಲಿಟಿ ಕಾಣಿದೆ, ಸೊ ಫೋಲ್ ಸಿನಿಮಾ ನಿಮ್ಗೆ ಹಂಗೆ ಕಾಣುತ್ತೆ. ಲವ್ ಅಂದಮೇಲೆ ಹೊಡೆದಾಟ ಬಡದಾಟ ಇದ್ದೇ ಇರುತ್ತಲ್ಲ ಸರ್. ಜೀವನ ಅಂದಮೇಲೆ ಹೊಡೆದಾಟ ಬಡದಾಟ ಯಾವ್ದ್ರ ಮೇಲಾದ್ರೂ ಇದ್ದೇ ಇರುತ್ತೆ. ನಮ್ಮ ಜೀವನದಲ್ಲಿ ನಾವು ಅನ್ಕೊಂಡಾಗ ಏನೂ ನಡೆಯಲ್ಲ. ಸೊ ಯಾವ್ದಕ್ಕಾರ ಒಂದು ನಾವು ಫೈಟ್ ಮಾಡ್ತಾನೆ ಇರ್ತೀವಿ. ಸೊ ಆ ಥರ ನೋಡಿದಾಗ ಇಲ್ಲಿ ಅವನ ಪ್ರೇಮಕ್ಕೋಸ್ಕರ ಒಂದು ಫೈಟ್ ಮಾಡ್ತಾನೆ. ಸೊ ಅದು ಬೇರೆ ತರ ಒಂದು ಟರ್ನ್ ತಗೊಳುತ್ತೆ. ಅದು ಯಾಕೆ ತಗೊಳುತ್ತೆ, ಹೇಗೆ ತಗೊಳುತ್ತೆ. ಸೊ ಅವನು ನಿಜವಾಗ್ಲೂ ಪ್ರೇಮಕ್ಕೋಸ್ಕರ ಫೈಟ್ ಮಾಡ್ತಾ ಇರ್ತಾನ, ಬೇರೆ ಏನಕ್ಕೋ ಫೈಟ್ ಮಾಡ್ತಾ ಇರ್ತಾನ. ಸೊ ಇದೆಲ್ಲ ಇದಾಗ್ತಾ ಹೋಗುತ್ತೆ ಸರ್ ಇದರಲ್ಲಿ. ಆ್ಯಂಡ್ ಡೈರೆಕ್ಟರ್ ಕಾನ್ಸೆಪ್ಟ್ ನನಗೆ ಈ ಟೀಸರ್ ನೋಡಿದಾಗ, ಫಸ್ಟ್ ಟೈಮ್ ನೋಡಿದಾಗ ಅನಿಸಿದ್ದು ಅದೇ ಸರ್, ಒಂದು ಲವ್ ಸ್ಟೋರಿ ಹೇಳ್ಬಿಟ್ಟು ಬರೀ ಇದನ್ನ ಹಾಕ್ಬಿಟ್ಟಿದಾರಲ್ಲ, ಬಟ್ ಇದು ಬ್ಯೂಟಿಫುಲ್ ಆಗಿ ಅನಿಸ್ತಾ ಇದೆಯಲ್ಲ ಅಂತಂದು ಸುಮ್ಮನೆ ರಫ್ ಕಟ್ ಟ್ರೈಲರ್ ತೋರಿಸೋದು. ಅಂದ್ರೆ ಅವ್ರು ಇನ್ನೂ ಪೂರ್ತಿ ಅದನ್ನ ಫಿಕ್ಸ್ ಮಾಡ್ಕೊಂಡು ಆಗ್ಲಿ ಫೈನಲೈಸ್ ಆಗಿಲ್ಲ. ಸೊ ಅದನ್ನ ತೋರಿಸಿದಾಗ ಅದರಲ್ಲಿ ಬರೀ ಪ್ರೇಮ ನನಗೆ ತುಂಬಾ ಇದು ಅನ್ಸುತ್ತೆ. ಯಾಕಂದ್ರೆ ನಾವು ಎಲ್ಲಿಗೆ ಪ್ರಯಾಣ ಮಾಡಿದಾಗಲೂ ಒಂದು ಟೀಸರ್ ಅಂಡ್ ಟ್ರೈಲರ್ ಅಂತ ಮಾಡಿದಾಗ, ಒಂದು ಟೀಸರ್ ಮಾಡಿದಾಗ ನೆಕ್ಸ್ಟ್ ಟ್ರೈಲರ್ ಕಟ್ ಮಾಡ್ಬೇಕಾದ್ರೆ ಇಲ್ಲಿರೋದೇ ಬರ್ತಿದ್ಯಲ್ಲ, ಇದನ್ನ ಏನ್ ಕಟ್ ಮಾಡೋದು, ಇದ್ರಲ್ಲಿ ಏನ್ ಹೊಸದು ಹೇಳೋದು, ಇದು ತುಂಬಾ ಚಾಲೆಂಜಿಂಗ್ ಒಬ್ಬ ಡೈರೆಕ್ಟರ್ಗೆ. ಸೊ ಆ ತರ ನೋಡಿದಾಗ ಅವ್ರು ಇಲ್ಲಿ ಬರೀ ಸ್ಟಂಟ್ ಸೀಕ್ವೆನ್ಸ್ ಇಟ್ಕೊಂಡು ಒಂದು ಲವ್ ಸ್ಟೋರಿ ನಾನು ಹೇಳಿದ್ದಾರೆ. ನಿಮ್ಗೆ ಅವರು ಟ್ರೈಲರ್ ಅಲ್ಲಿ ಬೇರೆನೇ ಕೊಡ್ತಾರೆ, ಅದು ನೋಡಿದಾಗ ಖುಷಿ ಆಯ್ತು ನನಗೆ. ಸೊ ಅದು ಮುಂದಿನ ದಿನಗಳಲ್ಲಿ ಟ್ರೈಲರ್ ನೋಡಿದಾಗ ನೀವು ಅಂತೀರ, ಓ ಹೌದು ಇದು ಮಾಡಿದ್ದಾರೆ ಅಂತ. ಸೊ ಅದರ ಜೊತೆ ಚಾಲೆಂಜಿಂಗ್ ಅನ್ಸಿದ್ದು ಒಂದಿಷ್ಟು ಸ್ಟಂಟ್ ಸೀಕ್ವೆನ್ಸಸ್ಗಳು ಅಂಡ್ ಕಾಶಿ ಶೂಟ್ ಸರ್. ಕಾಶಿ ಅಂದ ತಕ್ಷಣ ನನ್ನ ಇಷ್ಟ ದೇವರು ಶಿವ. ಸೊ ಕಾಶಿ ಅಂತ ತುಂಬಾ ಎಕ್ಸೈಟೆಡ್ ಆಗಿದೆ. ಬಟ್ ನಾನು ಇದುವರೆಗೆ ಕಾಶಿಗೆ ಹೋಗಿರ್ಲಿಲ್ಲ. ಬಟ್ ವಿಜುವಲಿ ಅಥವಾ ನೋಡಿದವ್ರ ಬಗ್ಗೆ ಕೇಳಿದವ್ರ ಬಗ್ಗೆ ಹೇಳಿದಾಗ ಅಲ್ಲಿ ಕಾಲಿಡಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ಅಷ್ಟು ರಶ್ ಅಲ್ಲಿ ನಮ್ಮ ಡೈರೆಕ್ಟ್ರು ಏನ್ ಪ್ಲಾನ್ ಮಾಡಿದ್ದಾರೆ ಅಂತ ತುಂಬಾ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಕಾಶಿಯಲ್ಲಿ ಶೂಟ್ ಇವ್ರು ಹೆಂಗ್ ಮಾಡ್ತಾರೆ, ಅಲ್ಲಿನ ಮ್ಯಾನೇಜರ್ ಒಬ್ರನ್ನ ಇದು ಮಾಡ್ಕೊಂಡಿದ್ರು. ಬಟ್ ಅಲ್ಲಿ ಆಚೆ ಕಡೆ ಹೋದಾಗ ನಿಮ್ಗೆ ಪೊಲೀಸ್ ಪ್ರೊಟೆಕ್ಷನ್ಸ್ ಆಗ್ಲಿ ಇದಾಗ್ಲಿ ಶೂಟ್ ಮಾಡೋದಕ್ಕೆ ತುಂಬಾ ಜನ ಇದ್ದಾಗ ಅನ್ಕಂಟ್ರೋಲಬಲ್ ಆಗಿರುತ್ತೆ. ಅದನ್ನ ಹೆಂಗ್ ಶೂಟ್ ಮಾಡ್ತಾರೆ ಅಂತ ಇವ್ರು ಶೆಡ್ಯೂಲ್ ಹಾಕೊಂಡಿದ್ದು ಒಂದು ಆಲ್ಮೋಸ್ಟ್ 7 to 8 days ಏನೋ ಶೆಡ್ಯೂಲ್ ಹಾಕೊಂಡಿದ್ದು. ಕಾಶಿಗೆ ಹೋಗ್ತೀವಿ, ಇಳಿತೀವಿ. ನನ್ಗೆ ಕಾಶಿಗೆ ಇಳಿದ್ಮೇಲೂ ನನಗೆ ಏನು ಶೂಟ್ ಅಲ್ಲಿ ಹೆಂಗ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೀಕ್ವೆನ್ಸಸ್ನ ಅಲ್ಲಿ ಒಂದು 4 ಸರ್ಕಲ್ಸ್ಗಳಿದೆ. ಆ ಸರ್ಕಲ್ಸ್ ಇಂದ ಅಲ್ಲಿವರೆಗೂ ನಮ್ಗೆ ಆಟೋವನ್ನು ಬಿಡ್ತಾರೆ, ಅದ್ರ ಮೇಲೆ ಮುಂದೆ ಆಟೋ ಬಿಡಲ್ಲ. ಸೊ ಅಲ್ಲೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಗಂಗಾ ಸ್ನಾನ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಎಲ್ಲ ಪ್ಲಾನ್ ಮಾಡ್ಕೊಂಡಿದೀನಿ ಅಂತಿದ್ದಾರೆ. ಹೆಂಗೆ ನಡೆಯುತ್ತೆ ಅಂತ ನನಗೆ ಟೋಟಲಿ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು. ಅಂಡ್ 7 days ಇದು ಗ್ಯಾರಂಟಿ 7 days ಅಲ್ಲಿ ಮುಗಿಯಲ್ಲ. ಬಟ್ ಅವ್ರು ಎಷ್ಟು ಕ್ಲೀನ್ ಪ್ಲಾನ್ಡ್ ಆಗಿದ್ರು ಅಂದ್ರೆ ನನ್ಗೆ ಇಷ್ಟು ತಗೊಂತೀನಿ ಅಂತ ಹೇಳ್ಬಿಟ್ಟು. ಅದರ ಜೊತೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಕಾಶಿಯ ಜನಕ್ಕೆ. ಸರ್ ಶೂಟಿಂಗ್ ಮಾಡ್ತಾ ಇದೀವಿ, ಇವಾಗ ಹಿಂಗೆಲ್ಲ ಜನ ಇದ್ದಾರೆ, ಇದ್ರ ಮಧ್ಯೆ ಒಂದು ಪಾತು, ಅದು ಘಾಟ್ಸ್ ಇದೆ ಅಲ್ಲಿ ಸುಮಾರು ಒಂದು 150 ಘಾಟ್ಸ್ಗಳಿದೆ. ಆ ಘಾಟ್ಸ್ಗೆ ಇದೇ ತರ ಒಂದು ಪ್ಯಾಸೇಜ್ ಹಿಂಗ್ ಉದ್ದಕ್ಕೆ ಹೋಗುತ್ತೆ. ಆ ಉದ್ದಕ್ಕೆ ಹೋದಲ್ಲಿ ನಮ್ಮ ಡೈರೆಕ್ಟರ್ಗೆ ನೀವು ಶಾರ್ಟ್ಸ್ ನೋಡಿದಂಗೆ ತುಂಬಾ ನ್ಯಾಚುರಲ್ ಆಗಿ ಬೇಕು, ಎಲ್ಲೂ ಅದು ಅನ್ಯಾಚುರಲ್ ಆಗಿ ಅನ್ಸ್ಬಾರ್ದು, ಇದು ಅನ್ಸ್ಬಾರ್ದು. ಬಟ್ ಇಷ್ಟು ಜನನ ಕಂಟ್ರೋಲ್ ಮಾಡಿ ಅವ್ರು ಹೆಂಗ್ ತೆಗಿತಾರೆ. ಒಂದ್ಸತಿ ನಾವು ಮಾನಿಟರ್ ಮಾಡಿದಾಗ ಒಂದೆರಡು ಜನ ಏನು ಶೂಟಿಂಗು ಅಂತ ಕೇಳೋರು, ಅದ್ರ ಅವ್ರು ಹೋಗ್ತಾ ಇದಾರೆ, ಅವ್ರು ಪಾಡಿ ಬರ್ತಾ ಇದಾರೆ ಸರ್. ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ಸಿನಿಮಾನ ನಿಜವಾಗ್ಲೂ ಅನ್ಸುತ್ತೆ ಇವ್ರು ಹೆಂಗೆ ಇಷ್ಟು ಜನ ಇರೋರಲ್ಲಿ ಅಷ್ಟು ಕಂಟ್ರೋಲ್ಡ್ ಆಗಿ ಮಾಡಿದ್ರು ಅಂತ ಅನ್ಸುತ್ತೆ. ಅದೇ ಇದು ನನಗೂ ಆಶ್ಚರ್ಯ ಆಗಿದ್ದು. ಅಷ್ಟು ಕೋಆಪರೇಟಿವ್ ಆಗಿ ಆ ಜನ ಎಲ್ಲೂ ನಮ್ಗೆ ಡಿಸ್ಟರ್ಬ್ ಮಾಡ್ದಂಗೆ ಶೂಟ್ ಮಾಡಿ ಕೊನೆಗೆ 7-8 days ಇದ್ದಿದ್ದು ಶೂಟ್ ನಮ್ದು 4 or 5 days ಶೂಟಿಂಗೇ ಮುಗ್ದೋಯ್ತು. ಸೊ ಅಷ್ಟು ಚೆನ್ನಾಗಿ ಬಂತು. ಓವರ್ ಆಲ್ ಗಂಗಾ ಸ್ನಾನದಿಂದ ಹಿಡಿದು ಎಲ್ಲದನ್ನು ಶೂಟ್ ಮಾಡಿದ್ವಿ. ಕಾಶಿ ಆ ಕತೆ ಹಂಗೆ ಹೋಗುತ್ತೆ. ಸೊ ಅದು ತುಂಬಾ ಚಾಲೆಂಜಿಂಗ್ ಅನ್ಸಿತ್ತು ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಅಂದ್ರೆ ಒಂದು ಡೈರೆಕ್ಷನ್ ಪ್ರೊಡಕ್ಷನ್ ಹೌಸ್ ಆಗಲಿ ಒಬ್ಬರು ಡೈರೆಕ್ಟರ್ ಸಿಕ್ಕಿದಾಗ ನಾವು ಡಿಸ್ಕಸ್ ಮಾಡ್ತೀವಿ ಅನ್ನೋದು ಬಿಟ್ರೆ, ಸಿನಿಮಾ ಎಲ್ಲ ಇದಾದ್ಮೇಲೆ ಏನಾದ್ರು ಒಂದು ರಿಲೀಸ್ಗೆ ಇದಕ್ಕೆ ಅವ್ರಿಗೊಂದು ಹೋಗಿ ಕೇಳ್ಬೋದು ಅಷ್ಟೇ. ಬಿಟ್ರೆ ಈ ಡಿಸ್ಕಷನ್ಸ್ಗೆಲ್ಲ ಎಲ್ಲ ಸಿನಿಮಾದು ಅವ್ರ ಹತ್ರ ನಾವು ತಗೊಂಡು ಹೋಗೋದು ಕಷ್ಟ ಆಗುತ್ತೆ. ಅವ್ರಿಗೂ ನಮ್ಮಂತ ಆರ್ಟಿಸ್ಟ್ಗಳು ಅಥವಾ ನಮ್ಮಂತ ಚಿಕ್ಕ ಪುಟ್ಟ ಸ್ನೇಹಿತರು
ತುಂಬಾ ಜನ ಇರ್ತಾರೆ ಇಂಡಸ್ಟ್ರಿಯಲ್ಲಿ, ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಎಲ್ಲ ಸಿನಿಮಾನ ಅವ್ರಿಗೆ ತಗೊಂಡೋಗಿ ಇದಕ್ಕೆ ಇದು ಹೆಂಗಿದೆ ಏನಿದೆ ಅಂತ ಕೇಳಿಸೋದು ಕಷ್ಟ ಆಗುತ್ತೆ. ಅಂಡ್ ಒಂದೊಂದು ಟೀಮ್ ಒಂದೊಂದು ಐಡಿಯಾಲಜಿಲಿ ಬಂದಿರ್ತಾರೆ. ನಾವು ಅದು ಎಲ್ಲದನ್ನು ಅವ್ರ ಹತ್ರ ತಗೊಂಡೋಗಿ ಕೇಳಿಸೋದು ಕಷ್ಟ ಆಗುತ್ತೆ. ಬಟ್ ಎವ್ರಿ ಟೈಮ್ ನಾನು ಏನು ಕೇಳ್ಕೊಂಡು ಹೋಗಿದ್ದೀನಿ, ನಮ್ಗೆ ಇದನ್ನೊಂದು ಮಾಡ್ಕೊಡಿ ಅದನ್ನು ಮಾಡ್ಕೊಡಿ ಅಂತ ಅವ್ರು ತುಂಬ ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ, ಎಲ್ಲಿಗೆ ಪಯಣಕ್ಕಾಗಲಿ ಇದಕ್ಕಾಗಲಿ. ಸೊ ಆ ರೀತಿ ಇದ್ದೇ ಇರುತ್ತೆ. ಆ್ಯಂಡ್ ಆದಮೇಲೆ ನಾನು ಟೀಸರ್ ಇವಾಗ ಸುದೀಪ್ ಸರ್ ಲಾಂಚ್ ಮಾಡಿದ್ರಲ್ಲ, ಸೊ ಅದನ್ನ ಲಾಂಚ್ ಮಾಡೋ ಮೂಲಕ ಮೊದಲು ಹೋಗಿ ಅವ್ರಿಗೆ ತೋರಿಸಿ ಹೆಂಗಿದೆ ಏನಿದೆ ಅವ್ರ ಇನ್ಪುಟ್ಸ್ ಎಲ್ಲ ತಗೊಂಡೇ ನಾವು ಫೈನಲಿ ಇದು ಮಾಡೋದು. ಬಟ್ ಸಿನಿಮಾಗೆ ಹೋದಾಗ ಅದು ಸ್ವಲ್ಪ ಕಷ್ಟ ಆಯಿತು. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ.